ಬೈಲಹೊಂಗಲ ಸಂಪಗಾಂವದಿಂದ ನೇಗಿನಹಾಳ ಸಂಪರ್ಕಿಸುವ ಮಂಗಸೂಳಿ ಲಕ್ಷ್ಮೇಶ್ವರ ರಾಷ್ಟ್ರೀಯ ಹೆದ್ದಾರಿ 73 ಕಿಲೋಮೀಟರ್ 169.29 ರಲ್ಲಿ ಅಂದಾಜು 4 ಕೋಟಿ ರು ವೆಚ್ಚದಲ್ಲಿ ನೂತನ ಸೇತುವೆ ನಿರ್ಮಾಣ ಕಾಮಗಾರಿಯ ಭೂಮಿ ಪೂಜೆಯನ್ನು ಚೆನ್ನಮ್ಮನ ಕಿತ್ತೂರು ಶಾಸಕ ಬಾಬಾಸಾಹೇಬ್ ಪಾಟೀಲ್ ಸೋಮವಾರ ನೆರವೇರಿಸಿದರು. ನಂತರ ಮಾತನಾಡಿದ ಅವರು, ಮತಕ್ಷೇತ್ರದ ಅಭಿವೃದ್ಧಿಗೆ ಸದಾ ಸ್ಪಂದಿಸುತ್ತಿದ್ದು, ರೈತರಿಗೆ, ಸಾರ್ವಜನಿಕರಿಗೆ ರಸ್ತೆಗಳು ತುಂಬಾ ಅವಶ್ಯಕತೆ ಇವೆ. ಹೀಗಾಗಿ ಕ್ಷೇತ್ರದಲ್ಲಿ ಶಿಥಿಲಗೊಂಡ ರಸ್ತೆ ಸೇತುವೆಗಳನ್ನು ಮರು ನಿರ್ಮಾಣಗೊಳಿಸಿ ಅನುಕೂಲ ಮಾಡಿಕೊಡುತ್ತಿದೆ ಎಂದರು. ಬೈಲಹೊಂಗಲದ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರಾದ ಜಿ ಅನಿಲ್, ಹಿರಿಯರಾದ ಕೃಷ್ಣ ಜಿ ಕುಲಕರ್ಣಿ, ಮಡಿವಾಳಪ್ಪ ಕುಳ್ಳೊಳ್ಳಿ, ರಾಮ್ ತೋರ್ನಗಟ್ಟಿ, ಚಂದ್ರು ತುರುಮರಿ, ರವಿ ಅಂಗಡಿ, ಬಸವರಾಜ್ ಮೆಳವಂಕಿ, ರಾಜು ಕಾರಿಮನಿ ಹಾಗೂ ಈರಣ್ಣ ಉಳ್ವಿ, ಮಡಿವಾಳಪ್ಪ ಮರ್ತೆನ್ನವರ್, ಪ್ರಹ್ಲಾದ್ ಗಂಟಿ, ಅಜ್ಜಪ್ಪ ತಳವಾರ್ ಹಾಗೂ ಗುತ್ತಿಗೆದಾರರು ಉಪಸ್ಥಿತರಿದ್ದರು. ಒಂದು ಬ್ರಿಡ್ಜ್ ಕಾರ್ಯಕ್ರಮದ ಇವತ್ತು ಅಡಿಗಲ್ ಸಮಾರಂಭದ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಕಿತ್ತೂರು ಭಾಗದ ಜನಪ್ರಿಯ ಶಾಸಕರಾದಂತ ಶ್ರೀಮಂತ್ ಬಾಬಾ ಸಾಹೇಬ್ ಪಾಟೀಲ್ ಅವರನ್ನ ಈ ಒಂದು ಕಾರ್ಯಕ್ರಮಕ್ಕೆ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತ ಮಾಡಿಕೊಳ್ತೇನೆ. ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂತ ನೇಗಿನಾಳ್, ಸಂಪಗಾಂವ್ ಹಾಗೂ ಸುತ್ತಮುತ್ತ ಎಲ್ಲ ಗ್ರಾಮದ ಸಮಸ್ತ ರೈತ ಬಾಂಧವರನ್ನು ಹಾಗೂ ಇಲಾಖಾ ವತಿಯಿಂದ ಈ ಒಂದು ಕೆಲಸವನ್ನು ನಿರ್ವಹಿಸುತ್ತಿರುವಂತ ಎಲ್ಲ ಅಧಿಕಾರಿಗಳನ್ನು ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡಿಕೊಳ್ಳುತ್ತೇನೆ. ಹಾಗೆ ನಮ್ಮ ಛಾಯಾಗ್ರಾಹಕರು ಹಾಗೂ ಪತ್ರಕರ್ತರು ಈ ಒಂದು ಕಾರ್ಯಕ್ರಮದಲ್ಲಿ ಆಗಮಿಸಿದ್ದಾರೆ, ಅವರನ್ನು ಕೂಡ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡಿಕೊಳ್ಳುತ್ತೇನೆ. ಹಾಗೆ ಈ ಒಂದು ಕಾರ್ಯಕ್ರಮ 3,25,00,000 ರೂಪಾಯಿ ಒಂದು ಹಣದಲ್ಲಿ ನಮ್ಮ ಶ್ರೀಮಂತ ರಾಜಕಾರಣಿಗಳಂತ ಬಾಬಾ ಸಾಹೇಬ್ ಪಾಟೀಲ್ ಅವರು ಮುಖ್ಯಮಂತ್ರಿ ಅವರನ್ನ ಬೇಡಿಕೊಂಡು ಈ ಒಂದು ಅನುದಾನವನ್ನು ತಂದು ಈ ಒಂದು ಕಾರ್ಯಕ್ಕೆ ಅನುವು ಮಾಡಿಕೊಟ್ಟಿದ್ದಾರೆ. ಅವರಿಗೆ ಮತ್ತೊಮ್ಮೆ ತಮ್ಮೆಲ್ಲರ ಪರವಾಗಿ ಇದು ಹೋಗು ಬರಲು ನೇಗಿನಾಳ್ ಮತ್ತು ಸಂಪರ್ಕದ ರಸ್ತೆ ಬಹಳ ಮಳೆಯಿಂದ ಬಹಳ ತೊಂದರೆ ಆಗ್ತಾ ಇತ್ತು, ಅದನ್ನು ವ್ಯವಸ್ಥಿತವಾಗಿ ಮಾಡಲು ಎಲ್ಲ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಆದ ಕಾರಣ ಈ ಒಂದು ಕಾರ್ಯವು ಅತಿ ಯಶಸ್ವಿಯಾಗಿ ಸುಂದರವಾಗಿ ತಾವೆಲ್ಲ ನಮ್ಮ ನೇಗಿನಾಳ್ ಮತ್ತು ಸಂಪರ್ಕದ ಮಹನೀಯರು ಒಳ್ಳೆ ಕಿತ್ತೂರಿನ ಜನಪ್ರಿಯ ಶಾಸಕರ ಪರವಾಗಿ ತುಂಬ ಹೃದಯದ ಅಭಿನಂದನೆಗಳು. ಆತ್ಮೀಯ ಬಂಧುಗಳೇ, ನಾವು ಸಂಪಗಾಂವ್ ತಾಲೂಕನ್ನ ಹೊಂದಿದ್ದೀವಿ. ಮೊದಲ ಮುಂಬೈ ಸರ್ಕಾರದಲ್ಲಿ ನಾವು ಮುಂಬೈ ರಾಜ್ಯವನ್ನು ಹೊಂದಿದ್ದೀವಿ. ಆ ಕಾಲದಲ್ಲಿ ಐತಿಹಾಸಿಕವಾಗಿ ಬ್ರಿಟಿಷರು ಈ ಬ್ರಿಡ್ಜ್ ಅನ್ನು ನಿರ್ಮಾಣ ಮಾಡಿದ್ರು. ಕಳೆದ 75 ವರ್ಷಗಳಲ್ಲಿ ಕಿತ್ತೂರು ಕ್ಷೇತ್ರವನ್ನು ಅನೇಕ ಮಹಾನುಭಾವರು ಆಳಿ ಹೋದ್ರು. ಆದ್ರೆ ಮಳೆಗಾಲದಲ್ಲಿ ತುಂಬಾ ತೊಂದರೆ ಇತ್ತು. ಆ ತೊಂದರೆಯನ್ನ ಗಮನಿಸಿಕೊಂಡಿರ್ತಕ್ಕಂಥ ಇವತ್ತಿನ ಕಿತ್ತೂರಿನ ಜನಪ್ರಿಯ ಶಾಸಕರಾದ ಗೌರವಾನ್ವಿತ ಸನ್ಮಾನ್ಯ ಬಾಬಾಸಾಹೇಬ್ ಪಾಟೀಲ್ರು ಗಮನಕ್ಕೆ ತೆಗೆದುಕೊಂಡು ಸಂಪಗಾಂವ್ ಮತ್ತು ನೇಗಿನಾಳದ ಸಮಸ್ಯೆಯನ್ನ ಆಲಿಸಿ ಒಂದು ಬೃಹತ್ ಆಗಿರ್ತಕ್ಕಂತಹ ಬ್ರಿಡ್ಜ್ ಅನ್ನ ಸಂಪಗಾಂವ್ ಮತ್ತು ನೇಗಿನಾಳ್ ಗ್ರಾಮಕ್ಕೆ ಕೊಂಡಿಯಾಗಿರುವ ಈ ಬ್ರಿಡ್ಜ್ ಅನ್ನ ಹೊಸದಾಗಿ ನಿರ್ಮಿಸಲು 3,25,00,000 ರೂಪಾಯಿಗಳನ್ನು ತೆಗೆದುಕೊಂಡು ಬಂದಿದ್ದಾರೆ. ಸಮಸ್ತ ಕಿತ್ತೂರು ನಾಡಿನ ಜನತೆಯ ಪರವಾಗಿ ಅವರಿಗೆ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸೋಣ. ಬಂಧುಗಳೇ, ಇನ್ನು 2 ವರ್ಷ ಉಳಿಯಿತು. ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳನ್ನ ಮಾಡಿ ಆಗಿದೆ. ಬಹುಶಃ ನಾನು ಕಂಡಂತ ಅನೇಕ ರಾಜಕಾರಣಿಗಳಲ್ಲಿ ಕಾರ್ಯಕರ್ತರನ್ನ ಮನೆಗೆ ಕರೆಸಿ ನಿಮ್ಮ ಗ್ರಾಮದಲ್ಲಿ ಯಾವ ಕೆಲಸ ಉಳಿದಿದ್ದಾರೆ ಅಂತ ಕೇಳಿರ್ತಕ್ಕಂಥ ಏಕೈಕ ಶಾಸಕ ಯಾರಾದ್ರೆ ಅದು ಬಾಬಾಸಾಹೇಬ್ ಪಾಟೀಲ್. ಅದಕ್ಕೆ ಅವರಿಗೆ ದೇವರು ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಹಾರೈಸ್ತಾ, ಇಂಥ ಅನೇಕ ಅಭಿವೃದ್ಧಿ ಕಾರ್ಯಗಳು ಕಿತ್ತೂರು ಕ್ಷೇತ್ರದಲ್ಲಿ ನಡೆಯಲಿ, ಅವರೊಬ್ಬ ಅಭಿವೃದ್ಧಿಯ ಹರಿಕಾರರಾಗಿ ಮುಂದೆ ಹೆಜ್ಜೆ ನೀಡಲಿ ಅಂತ ಹಾರೈಸ್ತಾ ತಮ್ಮೆಲ್ಲರಿಗೂ ವಂದಿಸಿ ನನ್ನ 2 ಮಾತು ಹೇಳಿದ್ರು. ಇಲ್ಲಿಯವರೆಗೆ ಚೆನ್ನಮ್ಮನ ಕ್ಷೇತ್ರ ಮುಖ್ಯ ವ್ಯಾಪ್ತಿಯಲ್ಲಿ ಇಂಥ ಸೇತುವೆಗಳು ಎಲ್ಲಿ ಈಗ ಕಾಮಗಾರಿ ಪ್ರಾರಂಭಿಸಿದೆ ಮತ್ತು ಮಂಜೂರಾತಿ 2 ಫೇಸ್ದಲ್ಲಿ ನಾವು ಫಸ್ಟ್ ಫೇಸ್ ನೇಗಿನಾಳ, ನೇಸರಿಗೆ, ದೇಶನೂರ ಮತ್ತು ಇದು ಯಾವುದು ವೇದಿಕೆ ಉಂಟು ಕೆರೆ ಮೇಲಿಂದ. ಸೆಕೆಂಡ್ ಫೇಸ್ ಪದಾನ್ಪುರ್
ಕುಳೊಳ್ಳಿ ಗುಡ್ಡದಾಗ ಒಂದು 3 ಬ್ರಿಡ್ಜಸ್ ಅದಾವು. ಒಂದು ನಂದೇಳಿ ಚಿಕ್ಕ ನಂದೇಳಿ ಈ 2 ಪ್ಲೇಸ್ದಾಗ ಅದಾವು. ಕ್ಷೇತ್ರದಲ್ಲಿ ಯಾವ್ದಾದ್ರು ಒಂದು ಗ್ರಾಮ ಏನಾದ್ರು ಒಂದು ಗ್ರಾಮ ಸುವರ್ಣ ಗ್ರಾಮ ಅವೆಲ್ಲ ಒಂದೊಂದ್ ಸರ್ಕಾರದಾಗ ಒಂದೊಂದ್ ಪ್ರೋಗ್ರಾಮ್ಸ್ ಅವ. ನಮ್ ಸರ್ಕಾರದಾಗ ಆ ತರ ಪ್ರೋಗ್ರಾಮ್ ಇಲ್ಲ. ನಾವ್ ಹಂಗ ತಗೊಂಡ್ರೆ ಸುಮಾರು ಒಂದ್ ಯಾವ್ದೋ ಗ್ರಾಮಕ್ಕ ಮೊದಲ ಗ್ರಾಮ ವಿಕಾಸ್ ಅಂತಿತ್ತು, ಸುವರ್ಣ ಗ್ರಾಮ ಅಂತಿದ್ವು. ಅದಕ್ಕ ಮೊದಲ ಅವಕ್ಕ ಒಂದೊಂದು ಇತಿಮಿತಿ ಇಟ್ಕೊಂಡಿದ್ರು. 25 ಲಕ್ಷ 1 ಕೋಟಿ ಈಗೈತೆ. ನಾನು ಒಂದೊಂದು ಊರಿಗೆ 20 ಕೋಟಿ ಮಾಡೀನಿ. ಅದನ್ನ ಸುವರ್ಣ ಗ್ರಾಮ ಅಂತ ತಗೊಂಡು ಒಂದೊಂದ್ ಊರಿಗೆ ತಗೊಂಡಾಗ 25 ವರ್ಷದ ಒಂದು 5-6 ಊರದಾವ. ನಾನು ಯಾವನಂತ ತಗೊಳದ ಅದೇನಿಲ್ಲ. ಆ ಪ್ರೋಗ್ರಾಮ್ ಅದೊಂದು ಸರ್ಕಾರದೊಂದು ಇದನ್ನ ಮಾಡ್ಬೇಕಂತ ಇರ್ತೈತಿ. ಅದ್ ಬಂದ್ರು ಅಷ್ಟ ಬರ್ದಿದ್ರು ಅಷ್ಟ. ಅದಕ್ಕೇನ್ ಪ್ರಶ್ನೆ ಇಲ್ಲ. ಗ್ರಾಮ ಸ್ವರಾಜ್ಯ ಅಂತ ಹೇಳ್ತಾರೆ ಸರ್. ಇನ್ನು 2 ವರ್ಷದ ಅವಧಿಯಲ್ಲಿ ತಾವು ಯಾವ ರೀತಿ ನಿರೀಕ್ಷಿತ ಮಟ್ಟದಲ್ಲಿ ಕಾಮಗಾರಿಗಳು? ಇದು ಎಂಡ್ಲೆಸ್ ಇದೇನೈತಿ ಎಲ್ಲ ಮುಗಿಸಿದ ಅಂತ ಹೇಳಕ್ ಸಾಧ್ಯ ಇಲ್ಲ. ದೇವ್ರಿಗೆ ಆಗಿಲ್ಲ, ನಮ್ಗೆ ಯಾವಾಗ ಆಗ್ಬೇಕು. ಏನ್ ನಂಗ ಹೊಸ ಬರ್ತಿರ್ತಾವ ಮಾಡ್ಕೊಂತ ಹೋಗು. ಮತ್ತ ಎಲ್ಲ ಮಾಡಿ ಮುಟ್ಟೋದನ್ನು ಬಹಳ ಕಷ್ಟ. ಎಲ್ಲರದು ನೀಡ್ಸ್ ಫುಲ್ಫಿಲ್ ಮಾಡೋದು ಅಷ್ಟು ಈಸಿ ಇಲ್ಲ. ಏನೋ ಒಂದು